ಬಾದಾಮಿ ಮತ್ತು ಐಹೊಳೆ ಪ್ರವಾಸದ ನಂತರ ಇಂದು ನಾವು ಕರ್ನಾಟಕದ ಹೆಮ್ಮೆಯ ಮತ್ತೊಂದು ಐತಿಹಾಸಿಕ ತಾಣವಾದ ಪಟ್ಟದಕಲ್ಲಿಗೆ ಹೋಗ್ತಾ ಇದ್ದೇವೆ. ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಮಲಪ್ರಭಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಬಾದಾಮಿಯಿಂದ ಸುಮಾರು 22 ಕಿಲೋಮೀಟರ್ ಮತ್ತು ಐಹೊಳೆಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದರೆ ಈ ಸುಂದರ ಐತಿಹಾಸಿಕ ಪ್ರವಾಸವನ್ನು ಒಟ್ಟಿಗೆ ಆರಂಭಿಸೋಣವೇ? ಒಳಗೆ ಪ್ರವೇಶಿಸಿದ ತಕ್ಷಣವೇ ಹಸಿರು ಹುಲ್ಲಿನ ಮಧ್ಯೆ ಸಾಲಾಗಿ ಕಾಣುವ ಸುಂದರ ದೇವಾಲಯಗಳು ಕಣ್ಣಿಗೆ ಹಬ್ಬವಾಗುತ್ತದೆ. ಸುತ್ತಲೂ ಶಾಂತವಾದ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ, ತಂಪಾದ ಗಾಳಿ ಇವೆಲ್ಲ ಸೇರಿ ಮನಸ್ಸಿಗೆ ಒಂದು ವಿಭಿನ್ನ ಅನುಭವ ನೀಡುತ್ತದೆ. ಪಟ್ಟದಕಲ್ಲು ಎಂಬ ಹೆಸರಿನ ಅರ್ಥವೇ ಪಟ್ಟಾಭಿಷೇಕ ನಡೆಯುವ ಸ್ಥಳ. ಚಾಲುಕ್ಯರ ರಾಜರ ರಾಜಾಭಿಷೇಕಗಳನ್ನು ಇಲ್ಲಿಯೇ ನಡೆಸುತ್ತಿದ್ದರು ಎಂದು ಇತಿಹಾಸ ತಿಳಿಸುತ್ತದೆ. ಮೊದಲ ನೋಟಕ್ಕೆ ಇದು ದೇವಾಲಯಗಳ ಸಮೂಹದಂತೆ ಕಾಣಬಹುದು. ಆದರೆ ಈ ಕಲ್ಲುಗಳ ಹಿಂದೆ 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ, ಅದ್ಭುತ ಕಲಾಕೌಶಲ್ಯ ಮತ್ತು ಚಾಲುಕ್ಯರ ವೈಭವ ಅಡಗಿದೆ. ಇಲ್ಲಿ ಒಟ್ಟು 10 ಪ್ರಮುಖ ದೇವಾಲಯಗಳಿದ್ದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರವಿಡ ಶೈಲಿ ಎರಡನ್ನೂ ಒಂದೇ ಸ್ಥಳದಲ್ಲಿ ನೋಡಬಹುದು. ಅದೇ ಪಟ್ಟದಕಲ್ಲಿನ ದೊಡ್ಡ ವಿಶೇಷತೆ. ಇಲ್ಲಿರುವ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ದೇವಾಲಯ, ಕಾಶಿ ವಿಶ್ವನಾಥನ ದೇವಾಲಯ, ಜಂಬುಲಿಂಗ ದೇವಾಲಯ, ಗಲಗನಾಥ ದೇವಾಲಯ, ಪಾಪನಾಥ ಸೇರಿದಂತೆ ಹಲವಾರು ದೇವಾಲಯಗಳು ಇಲ್ಲಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ವಿಶೇಷ ಇತಿಹಾಸ ಮತ್ತು ಶಿಲ್ಪಕಲೆ ಇದೆ. ದೇವಾಲಯಗಳ ಹಿಂದಿನಿಂದ ಹರಿಯುವ ಮಲಪ್ರಭಾ ನದಿಯು ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ಚಾಲುಕ್ಯ ರಾಜ 2ನೇ ವಿಕ್ರಮಾದಿತ್ಯ ತನ್ನ ವಿಜಯದ ಸಂಕೇತವಾಗಿ ಅವರ ರಾಣಿ ಲೋಕಮಹಾದೇವಿಗೆ ನಿರ್ಮಿಸಿದರು. ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಾಲಯವು ಇಂದಿಗೂ ಭವ್ಯವಾಗಿ ನಿಂತಿದೆ. ಒಳಗೆ ನೋಡಿದರೆ ಪ್ರತಿಯೊಂದು ಕಂಬದ ಮೇಲೂ ಅದ್ಭುತ ಕೆತ್ತನೆಗಳು ಕಾಣಿಸುತ್ತವೆ. ರಾಮಾಯಣ, ಮಹಾಭಾರತ ಮತ್ತು ಶಿವನ ವಿವಿಧ ರೂಪಗಳನ್ನು ಕಲ್ಲಿನ ಮೇಲೆ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ನೋಡಲು ಮನೋಹರವಾಗಿದೆ.
ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಮಲ್ಲಿಕಾರ್ಜುನ ದೇವಾಲಯವೂ ಕೂಡ ಇದೆ. ಇದು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾದರೂ ಇದರ ಕೆತ್ತನೆಗಳು ಕೂಡ ಅತ್ಯಂತ ಸುಂದರವಾಗಿದೆ. ಪಟ್ಟಡಕಲ್ಲಿನ ಪ್ರತಿಯೊಂದು ಕಲ್ಲು ಒಂದು ಕಥೆಯನ್ನು ಹೇಳುತ್ತದೆ. ನರ್ತಕಿಯರ ಭಂಗಿಗಳು, ಆನೆ, ಕುದುರೆ, ಸಿಂಹಗಳ ಶಿಲ್ಪಕಲೆಗಳು, ದೇವತೆಗಳ ಸುಂದರ ಮೂರ್ತಿಗಳು ಎಲ್ಲವೂ ಜೀವಂತವಾಗಿರುವಂತೆ ಕಾಣುತ್ತದೆ. ಇವುಗಳನ್ನು ನೋಡಿದಾಗ ಆ ಕಾಲದ ಕಲಾವಿದರ ಪ್ರತಿಭೆಗೆ ನಿಜವಾಗಿಯೂ ತಲೆಬಾಗಬೇಕು ಎನ್ನಿಸುತ್ತದೆ. ಸ್ನೇಹಿತರೆ, ಪಟ್ಟಡಕಲ್ಲು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಇದು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಹೆಮ್ಮೆಯ ಪ್ರತೀಕ. ಒಮ್ಮೆಗೆ ಇಲ್ಲಿಗೆ ಭೇಟಿ ನೀಡಿದರೆ ಇಲ್ಲಿನ ಅದ್ಭುತ ಕೆತ್ತನೆಗಳು ಮತ್ತು ಶಾಂತ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಒತ್ತಿ. ಮುಂದಿನ ಪ್ರವಾಸದಲ್ಲಿ ಮತ್ತೊಂದು ಸುಂದರ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.